ಗೈಸ್, ವೆಲ್ಕಮ್ ಟು ಶ್ವೇತಾಸ್ ಸ್ಮೋಕ್ ಸ್ಟೈಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ವಿಡಿಯೋ, ನಾಳೆ ನಮ್ಮ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಇದೆಯಲ್ಲ, ಅದಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ರಿಷಿತಾಗೆ ಒಂದು ಶಬರಿ ವೇಷ ಹಾಕಿ ಅದು ಸ್ವಲ್ಪ ಶಾರ್ಟ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಆಸೆ ಆಯಿತು. ಹಾಗಾಗಿ ರೆಡಿ ಮಾಡ್ತಾ ಇದ್ದೀವಿ. ನನ್ನ ಮೇಕಪ್ ಕಿಟ್ಟು ಎಷ್ಟು ಗಬ್ಬೆದ್ದೋಗಿದೆ ಅಂದರೆ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಭೂಮಿಕಾ ಬೈದು ಎಲ್ಲ ಅರೇಂಜ್ ಮಾಡಿಕೊಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ನಾನು ಸ್ಯಾರಿ ಹಾಕೋಣ ಅಂತ. ಸೊ ನಂಗೆ ಆರೆಂಜ್ ಸ್ಯಾರಿ ಬೇಕಿತ್ತು, ಬಟ್ ಆರೆಂಜ್ ಕಲರ್ ಇರಲಿಲ್ಲ ನನ್ನ ಹತ್ರ. ಸೊ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ, ಇದೇ ಇರಲಿ ಅಂತ ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೊ ಅವಳಿಗೆ ಸ್ಯಾರಿ ಹಾಕೋದಕ್ಕೆ ನಾನು ಏನು ಮಾಡಿದ್ದೀನಿ, ಫಸ್ಟ್ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದೀನಿ ರೆಗ್ಯುಲರ್ ಆಗಿ. ಇದೂ ಸ್ಯಾರಿ ನಂದಲ್ಲ, ಅಕ್ಕದು. ಅಕ್ಕ ಅನ್ಕೊಂತಾರೆ ಇವಾಗ ನೋಡಿ, ಓ ಈ ಸೀರೆ ಇವಳ ಹತ್ರ ಇತ್ತಾ, ನಾನು ಎಷ್ಟು ದಿವಸ ಆಯಿತು ಅಂತ. ಸಂಜಯ್ ಮದ್ವೆಲಿ ನಾನು ಅರ್ಶನಕ್ಕೆ ಅಂತ ಎತ್ಕೊಂಡ್ಬಂದಿರೋ ಸೀರೆ ಇದು. ಎಷ್ಟು ಬರಬೇಕು ಭೂಮಿ? ಯಾರು ನಾನು ಅವಾಗ ಕೇಳ್ಕೊಂಡೆ, ರೆಕಾರ್ಡ್ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ನೋಡಿ. ಮುದಾ ಬ್ಯೂಟಿ ಇದು, ಪಾಲಕ್ಕೆ ಬೇರೆ ಇತ್ತಿದ್ದು ಚೆನ್ನಾಗಿತ್ತು ಅದು. ಅದನ್ನ ಕೇಳ್ಬಿಡ ಕೊಡಲ್ಲ, ಅದ್ರಲ್ಲಿ ಮೂರೇನೋ ಅವೆ. ನಾನು ಅದು ಡಿಫ್ರೆಂಟ್ ಶೇಡ್ಸ್ ಆಯ್ತಾ. ಇವಾಗ ನಾರ್ಮಲ್ ಸೀರೆ ತರ ಉಡ್ಸೋಣವಾ, ಕಚ್ಚೆ ಸೀರೆ ಉಡ್ಸೋಣಲ್ಲ. ಮತ್ತೆ ಫಸ್ಟ್ ಇಂದ ಮತ್ತೆ ಥಿಂಗ್ಸ್ ತೆಗ್ದಿಟ್ಕೊಂಡಿದ್ದೀನಿ, ಇಟ್ಟಿರು ನಾನು. ನೋಡಮ್ಮ, ಚಿಕ್ಕ ಮಗು ಥರ ಅಯ್ಯಮ್ಮ ಹಿಂಗೆ ಬರ್ತಾಳೆ ಕ್ಯಾಮ್ರಾ. ರಿಷಿತಾ ಚಿಂತ ಆಗಬೇಕು. ನ್ಯೂಡ್ ಕಲರ್ ಅದೇ ಇವಾಗ ಬೇಕಾಗಿರೋದು. ನಿಂಗೆ ಬೇಕಿತ್ತ ಭೂಮಿ? ಎಷ್ಟೊತ್ತಿತ್ಕೊಂಡು ಅವಳಿಗೆ ಕೂತಿರೋದಕ್ಕೆ ಕಾರಣನೇ ಅವಳಿಗೆ ಏನೇನ್ ಬೇಕು ಉಟ್ಕೊಳಕ್ಕೆ. ಓ ಅಲ್ಲಿ ಇಟ್ಕೊಂಡ್ಬಿಟ್ರೆ ಕೊಟ್ಬಿಡ್ತೀನಿ ನಾನು. ಮನ್ಸ್ ಮಾಡಿದ್ದು ಒಂದೇ ದೀಪೋತ್ತನು ಕೇಳಿದ್ರು. 3 ಐತೆ ಅಂದಲ್ಲ, ನಂಗೆ ಒಂದೇ ಸಿಕ್ಕಿದ್ದು. ಅಲ್ಲಿದೆ, ಒಳಗಡೆ ಇದೆ. ನನ್ ಮೇಕಪ್ ಕಿಟ್ ಇಷ್ಟೇ ಅನ್ಕೋಬೇಡ, ಒಳಗಡೆ ಬ್ಲೂ ಕಲರ್ ದೊಡ್ಡ ಕವರ್, ನಾವು ಟ್ರಿಪ್ ಹೋದಾಗ ಬಟ್ಟೆ ಹಾಕೊಳ್ಳೋಕ್ ತಗೊಂಡ್ ಹೋಗ್ತೀವಲ್ಲ, ಆ ಕವರ್ ತುಂಬಾ ಇದೆ. ಅದೆಲ್ಲ ಹಾಫು ಯೂಸ್ ಮಾಡಲ್ಲ, ನಂಗೆ ಕೊಟ್ಟರೆ ನಾನು ಯೂಸ್ ಮಾಡ್ತೀನಿ. ನಿಂತ್ಕೋ, ಸ್ಟ್ರೈಟ್ ಆ ಕಡೆ ತಿರುಗಿ ನೋಡ್ಸು, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಏನ್ ಗೊತ್ತ, ಸೀರೆ ಉಡ್ಸಿದ್ರೆ ಯಜಮಾನಿ ಆಗ್ಬಿಡ್ತಾಳೆ. ಯಾರು ಭೂಮಿ ಫೋಟೋ ತರ್ಸು, ಇನ್ನೊಂದು 2 ಫೋಟೋ ತರ್ಸು ನೋಡು. ಗೆಸ್ ಮಾಡ್ಬೇಕು ಯಾರ್ದು ಅಂತ. ಗೆಸ್ ಮಾಡ್ತಾರಾ? ಸೇಮ್ ಸಿಹಿನೇ ಅದು. ಓಕೆನಾ? ಸರಿ ಹೋಯ್ತಾ ನೋಡು ಭೂಮಿ, ಮುಂದೆ ಸರಿ ಹೋಯ್ತಾ? ಇದನ್ನು ಕೆಳಗಡೆ ಹೋಗ್ಬೇಕು, ಇದನ್ನು ಮೇಲೆ ಹೋಗ್ಬೇಕು. ಓಕೆನಾ? ಡಿಶಸ್ ಸ್ಟಾರ್ಟಿಂಗ್ ಇದೆ ಹಾಕ್ಬಿಡು. ಇನ್ನೊಂದು ನಿಂತ್ಕೊಂತ ಇಲ್ಲ. ಇನ್ನು ಯಾವ್ದಾದ್ರು ಒಂದು ಸಾಂಗ್ ಹಾಕ್ಬೇಕಾಗಿತ್ತು, ನೀವು ಸುಮ್ಮನೆ ಹಂಗೆ. ಇದು ಏನ್ ಗೊತ್ತಾ, ಭಾವಪೂರ್ವ ಅಂದ್ರೆ ದೇವ್ರ ಪೂಜೆ ಮಾಡೋ ಹಾಡಿಗೆ ಮಾಡ್ತಾ ಇರೋದು. ನೀನ್ ಜಿಂಗ ಚಕ್ಕ ಆಡೋದಲ್ಲ, ಗೊತ್ತಾಯ್ತಾ? ಕೇಳ್ತಾ ಇದ್ದೀನಿ, ಕಲ್ಕೊಡಕ್ಕಂತ ಬ್ಲೂ ಕಲರ್ ಕಾಜಲ್ ಕೂಡ ಟ್ರೆಂಡಿಂಗ್, ಗೊತ್ತಾಯ್ತಾ? ನಾನು ಟ್ರೈ ಮಾಡಲ್ಲ, ನಂಗೆ ಗೊತ್ತಿತ್ತು, ಅದಕ್ಕೆ ಏನ್ ಮಕ್ಳಪ್ಪ ಇವರು. ಇಷ್ಟೊಂದು ರೆಡಿ ಮಾಡೋ ತಾಯಿ ಸಿಕ್ಕಿರೋದು ಅದೃಷ್ಟ ನಿಮ್ಗೆ. ಸಾಂಗ್ ಹಾಕ್ತೀನಿ, ಹೆಂಗ್ ಆಟ ಆಡ್ತಾಳೆ. ಓಕೆನಾ? ನನ್ನ ಮಂತ್ರಾಕ್ಷತೆ ಇಟ್ಕೊಡೋ ಡಬ್ಬಗಳು ಮೇಕಪ್ ಕಿಟ್ ಹಾಕೊಂಡಿದ್ದೀರಿ ಅಂದ್ರೆ ಈ ಮೇಕಪ್ ಇಟ್ಟಾಗ ಏನಿಲ್ಲ ನೋಡು ಭೂಮಿ, ಇಡ್ಲ ಹಂಗೆ. ಇವಾಗ ಹೇರ್ ಸ್ಟೈಲ್ ಮಾಡ್ಬಿಡ್ಲಾ, ಆಮೇಲೆ ಇದು ಹಾಕೋಣ. ಸೊ ಇವಾಗ ಸ್ಯಾರಿ ಡ್ರಪ್ಪಿಂಗ್ ಆಗಿದೆ. ಹೇರ್ ಸ್ಟೈಲ್ಗೆ ಕುಂಬೇಕು ಅರ್ಜೆಂಟ್ ಆಗಿ. ನಿಂಗೂ ಸೇರಿನೇ ಹೇಳ್ತಾ ಇರೋದು. ಮಗು ಭಯ ಬಿತ್ತು, ನಿಧಾನ ಮಾತಾಡಮ್ಮ.
ಬೈಸ್ಕೊಂತೀರಿ ಅಂತ ಇಷ್ಟಾದ್ರೂ ಬೈತಾ ಇದ್ರು. ನಾನು ಚೀಕೆ. ನೋಡು ಇದನ್ನ ಸುಮ್ಮನೆ ಹಿಂಗೆ ಇಕ್ಬಿಡೋದಲ್ಲ, ಇದನ್ನ ಬಿಚ್ಚಿ ಕೊಡ್ಬೇಕು. ನೀನೇ ಹಾಕೊಂಡೋಗಿ ತಂದಿಂಗೆ ಬಿಚ್ಚಿ ಎಸ್ತಿರೋದು. ಹಾ, ನೀನ್ ಕಾಲೇಜ್ಗೆ ಹಾಕಿದ್ದು ಇದು. ಅದಾದ್ಮೇಲೆ ರಿಷಿಗೆ ಹಾಕಿದ್ದೆ. ಇಲ್ಲ ಇಲ್ಲ ಇಲ್ಲ, ರಿಷಿಗೆ ಹಾಕಿದ್ದು ಸ್ಟ್ರೈಟ್ ಇರೋದು. ಅಲ್ಲೇ ಇದೆ ನೋಡು. ಅಮ್ಮ ಈ ಬಾಕ್ಸ್ ಯೂಸ್ ಮಾಡ್ತೀಯಾ? ಇಲ್ಲ, ನಾನು ಇಟ್ಕೊಂತೀನಿ. ಎತ್ಕೊಂಡೋಗಿ, ಎಲ್ಲ ಎತ್ಕೊಂಡೋಗಿ. ಎಲ್ಲ ನಿಂದೆ. ನಂದೇನೈತಿ ಮನೆಯಲ್ಲಿ ಇರೋದೆಲ್ಲ ನಿಂದೆ. ಯಾಕಮ್ಮ ನಾನು ಗಡಿಯಾರದು ಸುಮ್ಮನೆ ಎತ್ಕೊಂಡು ಬಿಡಮ್ಮ. ಅದಕ್ಕೆ ಹೇಳಿದ್ದು, ನಂದೇನೈತಿ ಏನು ಇಲ್ಲ, ಎಲ್ಲ ನಿಮ್ದೆ. ರಿಷಿ ಅಜ್ಜಿ ಏನ್ ಮಾಡ್ತಾರೆ ಅಲ್ಲಿ ನೋಡೋ, ಕರೆಯಲ್ಲ ಅಷ್ಟು. ಇಬ್ರು ಗಲಾಟೆ ಸಾಲದು. ಗಾಳಿಯಲ್ಲಿ ನಾನು ತೇಲಿ ಬಂದೆ. ಅದರಿಂದ ಕವರ್ ಆಗಿರುತ್ತೆ ತಾನ. ಏನೆಯ ಉಮಾಶ್ರೀ ತರ ಕುಂಟ್ಬೇಕು ನೋಡು ರುಚಿತ. ತಲೆ ಎತ್ತು ಮೇಲೆ ನೋಡಿ, ಹಿಂಗೆ ನೋಡು ಭೂಮಿ. ನಾನ್ ವಿಡಿಯೋ ಚೆಕ್ ಮಾಡ್ತೀನಿ ಏನೇನ್ ಮಿಸ್ ಆಗವೆ ಅಂತ. ನಾನ್ ಬರೀ ನೇಲ್ ಪಾಲಿಶು, ನೈಟ್ ಕ್ರೀಮು. ನೀನ್ ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ಯಾ? ಮಾಡ್ತೀನಿ. ಏನಿಲ್ಲ, ನೀನ್ ಮಾಡ್ತಿಲ್ಲ. 3 months ಆಯ್ತು. ಪರವಾಗಿಲ್ಲ. ಎಕ್ಸ್ಪೈರಿ ಡೇಟ್ ಆಗಿ ಆಮೇಲೆ ಒಟ್ಟೋತೈತೆ, ವೇಸ್ಟ್ ಆಗ್ತೈತೆ. ಇದು ಅಷ್ಟೇ, ಇದು ಯಾವಾಗೋ ತಂದಿರೋದು. ಎಕ್ಸ್ಪೈರಿ ಡೇಟ್ ಆಗೋಗೈತೆ ಅದು. ಐ ಮೇಕಪ್ ಮಾಡೋಣ ರಿಷಿಗೆ. ನೋಡ್ಕೋ, ಇದು ಯೂಸ್ ಆಗುತ್ತೆ ನಿಂಗೆ. ಫೌಂಡೇಶನ್ನು ಯಾವ ರೀತಿ ಟ್ಯಾಬ್ ಮಾಡ್ಬೇಕಂದ್ರೆ ನಮ್ಗೆ ನೋಡಿದ್ದು ಇವಾಗ ನೋಡಿ, ಈ ಐಸ್ಗೂ ಆ ಐಸ್ಗೂ ಡಿಫ್ರೆನ್ಸ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇದಕ್ಕಿಂತ ಇದು ದೊಡ್ಡದಾಗಿ ಕಾಣ್ತಾ ಇದೆ. ಕರೆಕ್ಟಾ? ಯಾಕೆ ಅಂದ್ರೆ ಅವಳ ಐ ಚಿಕ್ಕದಿದೆ. ಸೊ ದೊಡ್ಡದು ಮಾಡ್ಬೇಕಂದ್ರೆ ನಾವು ಫೌಂಡೇಶನ್ ಎಲ್ಲ ಮಾಡಬೇಕು. ಸೊ ನಾವು ಫೌಂಡೇಶನ್ ಎಷ್ಟಾಗ್ಲ ಹಾಕ್ತೀವಿ ಅಷ್ಟಾಗ್ಲ ಅದು ದೊಡ್ಡದಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ? ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಮ್ಮ, ಇನ್ನೂ ಮೇಕಪ್ ಇಲ್ದಿರೇನೆ. ಓಕೆ, ಈಗ ಫೌಂಡೇಶನ್ ಆದಮೇಲೆ ನಾನು ಐ ಶ್ಯಾಡೋ ಯೂಶಲಿ ಕೈಯಲ್ಲೇ ಹಾಕೋದು. ಬ್ರಷ್ ಯೂಸ್ ಮಾಡ್ತಾರೆ, ಬಟ್ ನನಗೆ ಬ್ರಷ್ ಅಷ್ಟು ಕಂಫರ್ಟ್ ಇಲ್ಲ. ಆಯಿತಾ? ನೋಡಿ, ಇದು ಸ್ಕಿನ್ ಕಲರ್ ತೊಗೊಂಡು ಕಣ್ಮುಚ್ಚು ರಿಷಿ. ಔಟರ್ ಲೇಯರು. ಈ ಆದಷ್ಟು ನ್ಯೂಡಾಗಿಡಕ್ಕೆ ಟ್ರೈ ಮಾಡ್ತೀನಿ ಇವಾಗ. ಯಾಕಂದರೆ ಅವಳದು ಏನದು ಒಂದು ಸನ್ಯಾಸಿನಿ ಥರ ಅಲ್ವಾ. ಇಲ್ಲಾಂದರೆ ನೀವು ಬೇಕಾಗಿರೋ ಕಲರ್ಸ್ ಹಾಕೋಬೋದು. ಬಟ್ ಬೇಸ್ಗೆ ಈ ಥರ ಸ್ಕಿನ್ ಕಲರು, ಬ್ರೌನು ಆ ಥರದ್ದೇ ಬಳಸಬೇಕು. ಫೌಂಡೇಶನ್ ಇದೆ ಬೇಕಂತ. ಅದ್ ನೋಡಕ್ ಎಷ್ಟು ಚೆನ್ನಾಗಿತ್ತು. ಅದು ಹೆಂಗೈತೋ ಗೊತ್ತಿಲ್ಲ. ಹುದಾ ಬ್ಯೂಟಿ ಇದೆ, ಅದಕ್ಕೆ ಚೆನ್ನಾಗಿದೆ ನೋಡೋದಕ್ಕೆ ಅಲ್ಲ, ಯೂಸ್ಗೂ ಚೆನ್ನಾಗಿದೆ. ಐಶ್ವರ್ಯ ಹಾಕ್ಬಿಟ್ಟು ಫೌಂಡೇಶನ್ ಆಗ್ತಾ? ಹೌದು. ಫೌಂಡೇಶನ್ ಅಷ್ಟೇ ರಬ್ ಮಾಡಬಾರ್ದು, ಈ ರೀತಿ ಟ್ಯಾಬ್ ಮಾಡ್ಕೋಬೇಕು. ನೋಡಿ, ನಾವು ಫೌಂಡೇಶನ್ ಹಾಕಿದ್ರೆ, ಐ ಮೀನ್ ಮಾಯಿಶ್ಚರೈಸರ್ ಹಾಕಿದ್ರೆ ನೋಡಿ ಎಷ್ಟು ಈಸಿಯಾಗಿ ಹಿಂಗೆ ಬ್ಲೆಂಡ್ ಆಗುತ್ತೆ. ಜಸ್ಟ್ ಟ್ಯಾಬಿಂಗಲ್ಲೇ, ಇಲ್ಲಾಂದರೆ ಬ್ಲೆಂಡ್ ಆಗಲ್ಲ ಫೌಂಡೇಶನ್. ಪಾಪ ಹಿಂಗೆ ಕಲರ್ ಎಲ್ಲ ಹಾಕ್ಬಿಟ್ಟು ನೀವು ಹೆಣ್ಮಕ್ಳು ಮೇಕಪ್ ಮಾಡಿಬಿಟ್ಟು
ಗಂಡು ಮಕ್ಕಳನ್ನ ಯಾಮಾರಿಸ್ತೀರ ಹಾಂ ರಿಷಿ ತನ ಎಷ್ಟು ಕಲರ್ ಬಂದ್ಬಿಟ್ಲಲ್ಲ. ಚೆನ್ನಾಗಿದೆನಾ? ಅಷ್ಟೇ ಸಿಂಪಲ್ ಮೇಕಪ್. ಬಟ್ಟೆ ಇಟ್ಟರೆ ಇವಾಗ ಆಗೋಯ್ತು. ಅಕ್ಕ ಬಟ್ ಅದು ವಾಟರ್ ಪ್ರೂಫ್ಸ್ ಕೊಡಕ್ಕ. ವಾಟರ್ ಪ್ರೂಫ್ ನನ್ನ ಹತ್ರ ಇರೋದ ಏನ? ವಾಟರ್ ಪ್ರೂಫ್ ಅದೇ ಮೊನ್ನೆ ಅತ್ತೆ ಗಿಫ್ಟ್ ಕೊಟ್ಟಿರೋದು. ಏನ? ಬಟ್ ಇದ್ದು ವಾಟರ್ ಪ್ರೂಫ್ ತೆಗಿಬೇಕಂದ್ರೆ ಮಮ್ಮಿ ಹತ್ರ ಇರೋವೆಲ್ಲ. ನನ್ನ ಹತ್ರ ಇರೋದು ಎಲ್ಲ ವಾಟರ್ ಪ್ರೂಫ್. ಅದು ವರ್ಕ್ ಆಗಲ್ಲ. ಸರಿ ತಗೊಂಬರ್ತೀನಿ. ಓಕೆನಾ? ಇಲ್ಲಿ ರಿಷಿ ನಿದ್ದೆ ಮಾಡ್ಬಿಟ್ಟಂಗೈತ. ಏನು ಬೇಕು ರಿಷಿ ಹೇಳಿದ್ದು? ಏನು ಬೇಕಂತ? ಇದು ಏರ್ ಸ್ಪ್ರೇ. ಸಾಧ್ಗಿಲ್ಲಮ್ಮ. ಇನ್ನು ಮುಂಚೆ ಇದ್ದಾಗಿಂದ ಭೂಮಿ ಇದು ಏನದು ಯಾವ ಸ್ಕೂಲ್ ನೀನು ಹೋಗ್ತಾ ಇದ್ದಿ? BM ಹೋಗುವಾಗ ಭಾರತಿ ಮ್ಯಾಮ್ ಏನೋ ಇದ್ರು ಒಬ್ರು, ಆಯ್ತಾ? ಅವರು ನಿಂಗೆ ಆಕ್ಟಿವಿಟೀಸ್ ಇರ್ತಾ ಇತ್ತು, ಟೀಚರು, ಆಮೇಲೆ ಇದು ರೋಡ್ ಸೈಡ್ ವೆಂಡರ್ಸು, ಡಾಕ್ಟರು ಅಂತೆಲ್ಲ. ನಾನು ನಿನ್ ರೆಡಿ ಮಾಡಿ ಕಳ್ಸಿದ್ರೆ ನನ್ನ ಹತ್ರ ಇವತ್ತಿಗೂ ಫೋಟೋ ಇದೆ. ಸೊಪ್ಪು ಮಾರೋಳ್ತಾರಲ್ಲ ಮ್ಯಾಮ್, ಯಾವಾಗ್ಲಾದ್ರೂ ನಾನು ಹಂಗ್ ರೆಡಿ ಮಾಡಿದಾಗ ನಾನೇ ಕರ್ಕೊಂಡೋಗಿ ಬಿಡ್ತಾ ಇದ್ದೆ ಸ್ಕೂಲ್ಗೆ, ನಾನು ಪಪ್ಪ. ಅಲ್ಗೋದಾಗ ಯಾವಾಗ್ಲೂ ಆ ಮ್ಯಾಮು, ನಿಮ್ಗೆ ಹೆಂಗ್ ಮೇಡಮ್ ಇಷ್ಟು ಐಡಿಯಾ ಬರುತ್ತೆ, ಡಿಟ್ಟು ಹಂಗೆ ಮಾಡಿರ್ತೀರಾ, ಅವ್ಳು ನೋಡಿದ್ರೆ ಡಾಕ್ಟರ್ ಅನ್ಸುತ್ತೆ ಅನ್ನೋರು. ಹಂಗೆ ಐಡಿಯಾ ಚೆನ್ನಾಗಿ ಬರೋದು. ಇವಾಗ ಇವಳು ಹಂಗೆ ಆಗ್ತಾ ಇದೆ. ಬಟ್ ಇವ್ರ ಸ್ಕೂಲಲ್ಲಿ ಆಕ್ಟಿವಿಟೀಸೇ ಇಲ್ಲ. ಅದೇ ಇಲ್ಲ. ಬಾರ್ಬಿಡೆ ಇತ್ತು ನಮ್ಗ. ಬಾರ್ಬಿಡೆ ಒಂದು ಅವತ್ತು ಚುಮ್ಕಿ ಡ್ರೆಸ್ ಹಾಕೊಂಡು ಹೋಗಿದ್ವಿ. ನಮ್ಗ ಆತನೆಲ್ಲ ಚುಚ್ತಾ ಇದೆ ಫುಲ್ಲು. ಮ್ಯಾಮ್ ನಿನ್ಕಂದ್ರು, ಇಲ್ಲಿ ಬಾ ಅಂದ್ರು, ತಿರ್ಗು ಅಂದ್ರು ಹಿಂಗೆ. ಆಯ್ತಾಯ್ತು. ಇವಾಗ ಇದು ಬಾರ್ಬಿ ಅಲ್ಲ, ಇದು ಶಬರಿ. ಉದ್ರೋಗ್ಬಿಟ್ರೆ ಕಷ್ಟ. ಹಿಂಗೆ ಇಟ್ಕೋ. ಇನ್ನು ಹಾಕ್ಲ ಸಾಕ? ಇಲ್ಲ ಸಾಕು. ದೀಪ ಕೊಡ. ಸೊ ಫೈನಲಿ ಈ ಶಬರಿ ಮೇಡಮ್ ಅವ್ರದ್ದು ಮುಗೀತು. ಸಿಂಪಲ್ ಆಗೇನೆ ಅಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಊರಲ್ಲಿರಲಿಲ್ಲ, ಸ್ವಲ್ಪ ಎಲ್ಲ ಅವಳ ಅಮ್ಮ ಮನೆಯಿಂದ ಬಂದಿದ್ದೆ ಮಧ್ಯಾಹ್ನ. ಹಾಗಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಬಟ್ ಆದರೂ ಚೆನ್ನಾಗಿ ಬಂತು. ಭೂಮಿಕಾ ಇವತ್ತು ನಮ್ಮ ವಿಡಿಯೋ ಪಾರ್ಟ್ನರ್. ರೀಲ್ಸು, ಶಾರ್ಟ್ಸು ಎಲ್ಲ ಹಾಕ್ತೀನಿ ಇನ್ಸ್ಟಾದಲ್ಲಿ, ಮತ್ತು ಫೇಸ್ಬುಕ್ಕಲ್ಲಿ, ಮತ್ತು ಯೂಟ್ಯೂಬಲ್ಲಿ ಎಲ್ಲನೂ. ಹೇಗಿತ್ತು ಅಂತ ನೋಡಿ ಹೇಳಿ. ಶ್ರೀರಾಮ್ ಕಿ ಜೈ ಹೇಳಿ ರಿಷಿ. ಶ್ರೀರಾಮ್ ಕಿ ಜೈ. ಹಾಂ.